ಸಾರಿಗೆ ಸಂಘಟನೆಗಳು ಕೂಡ ಮುಷ್ಕರಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಮುಷ್ಕರಕ್ಕೆ ಸಜ್ಜಾಗ್ತಾ ಇದೆ ಸಾರಿಗೆ ಸಂಘಟನೆಗಳು. ಬಸ್ಗಳ ಮೇಲೆ ನಾಳೆ ಮುಷ್ಕರದ ಬಗ್ಗೆ ಸ್ಟಿಕ್ಕರ್ ಅನ್ನ ಅಂಟಿಸಲಿದ್ದಾರೆ. ಆಗಸ್ಟ್ 5ರಂದು ಅನಿರ್ದಿಷ್ಟ ಕಾಲ ಮುಷ್ಕರ ನಡೆಸ್ತೀವಿ ಅಂತ ಸ್ಟಿಕ್ಕರ್ ಅನ್ನ ಅಂಟಿಸಿಕೊಳ್ಳಲಿದ್ದಾರೆ. ಇಂದಿನ ಸಿಎಂ ಸಭೆ ವಿಫಲವಾದ್ರೆ ನಾಳೆ ಖಂಡಿತವಾಗ್ಲೂ ಬಂದಾಗತ್ತೆ. ಮೆಜೆಸ್ಟಿಕ್ನಲ್ಲಿ ಬಸ್ಗಳ ಮೇಲೆ ಸ್ಟಿಕ್ಕರ್ ಅನ್ನ ಅಳವಡಿಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಬಸ್ಗಳ ಮೇಲೆ ಸ್ಟಿಕ್ಕರ್ ಅಂಟಿಸಿ ಜನರಿಗೆ ಮಾಹಿತಿಯನ್ನ ನೀಡುವ ಕೆಲಸ ಕೂಡ ನಡೀತಾ ಇದೆ. ಒಂದ್ ಕಡೆ ಸಾರಿಗೆ ಸಂಘಟನೆಗಳು ಕೂಡ ಮುಷ್ಕರಕ್ಕೆ ಸಜ್ಜಾಗ್ತಾ ಇದೆ. ಯಾವ ಕಾರಣಕ್ಕೆ ಹೇಳ್ತಾ ಇದ್ವಿ, 3 ಡಿಮ್ಯಾಂಡ್ಗಳನ್ನ ಮುಂದಿಟ್ಕೊಂಡು ಗಮನಿಸ್ತಾ ಇದ್ದೀರಾ. ಬಸ್ನ ಮೇಲೆ ಹಸಿರು ಬಣ್ಣದಲ್ಲಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಅನಿರ್ದಿಷ್ಟಾವಧಿಯ ಕಾಲದ ಮುಷ್ಕರ ಅನ್ನೋದಾಗಿ ಜನಸಾಮಾನ್ಯರಿಗೆ ತಿಳಿಸುವಂಥದ್ದು. ಅಂದ್ರೆ ದಿನಾಂಕ 5/8/2025ರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟ ಕಾಲ ಮುಷ್ಕರ ಅನ್ನೋದಾಗಿ ಸಾರಿಗೆ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಸಂಘಟನೆಗಳು ಅಂದ್ರೆ ಸಾರಿಗೆ ಸಂಘಟನೆಗಳು ಮುಷ್ಕರ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ಒಂದು ಕಡೆ ಪ್ರತಿಭಟನೆ ಮಾಡಬೇಕು ಅಂದ್ರೆ ಜೋರಾಗಿ ಗಲಾಟೆ ಮಾಡೋದು ಇದ್ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಒಂದು ಕಡೆ ಜನಸಾಮಾನ್ಯರಿಗೂ ಕೂಡ ಮುಷ್ಕರ ಇದೆಯಾ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ಟಿಕ್ಕರ್ನ ಮೂಲಕ ಜನಸಾಮಾನ್ಯರಿಗೂ ಕೂಡ ಜಾಗೃತಿ ಮೂಡಿಸ್ತಾ ರಾಜ್ಯ ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಸಾರಿಗೆ ಸಂಘಟನೆಗಳು ಮುಂದಾಗ್ತಾ ಇದೆ. ಇನ್ನು ಸಾರಿಗೆ ನೌಕರರ ಡಿಮ್ಯಾಂಡ್ಗಳಿದೆ. ಹೇಳ್ತಾ ಇದ್ವಿ 38 ತಿಂಗಳಿನ ವೇತನ ಬಾಕಿಯ ಜೊತೆಗೆ ಇನ್ನಷ್ಟು ಡಿಮ್ಯಾಂಡ್ ಇದೆ. ಏನೇನಿದೆ? ನಗದು ರಹಿತ ವೈದ್ಯಕೀಯ ಸೌಲಭ್ಯ, ಜೊತೆಗೆ ಕ್ಯಾಂಟೀನ್ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಿ. ಈ ಹಿಂದೆ 2021ರಲ್ಲಿ ನೌಕರರ ಮೇಲೆ ಹಾಕಿದ್ದ ಪ್ರಕರಣಗಳೇನಿದೆ, ಮುಖ್ಯವಾಗಿ ಕಂಡಕ್ಟರ್ ಹಾಗೆ ಡ್ರೈವರ್ಸ್ ಮೇಲೆ ಅವತ್ತು ಗಲಾಟೆಯಾದಂತಹ ಸಂದರ್ಭದಲ್ಲಿ FIR ದಾಖಲು ಮಾಡಿದ್ದಾರೆ. ಆ ಪ್ರಕರಣವನ್ನ ವಾಪಸ್ ಪಡ್ಕೊಳ್ಬೇಕು. ಇದರ ಜೊತೆಗೆ ಬಸ್ಗಳ ನಿರ್ವಹಣೆಗಾಗಿ ಖಾಸಗಿ ಗುತ್ತಿಗೆದಾರರಿಗೆ ನೀಡಬಾರದು. ಏನಿದ್ರು ಗವರ್ನಮೆಂಟ್ ಅಂಡರ್ನಲ್ಲಿ ಬಂದಂತಹ ನೌಕರರಿಗೆ ಗುತ್ತಿಗೆಯನ್ನ ನೀಡಬೇಕು. ಇದರ ಜೊತೆಗೆ ಸಿಬ್ಬಂದಿಗೆ 38 ತಿಂಗಳ ಅಂದ್ರೆ 3 ವರ್ಷ 2 ತಿಂಗಳ ವೇತನ ಹಣವನ್ನ ಬಾಕಿ ಇಟ್ಕೊಂಡಿದೆ ಸರ್ಕಾರ. ಒಂದು ಕಡೆ ಛೀಮಾರಿ ಹಾಕಬೇಕು, ಅದನ್ನ ವಾಪಸ್ ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ವೇತನ ಪರಿಷ್ಕರಣೆ, ಅದರ ಜೊತೆಗೆ 38 ತಿಂಗಳ ವೇತನ ಬಾಕಿಯನ್ನು ಕೂಡ ವಾಪಸ್ ಕೊಡಬೇಕು. ಬಸ್ಗಳ ನಿರ್ವಹಣೆಗಾಗಿ ಖಾಸಗಿ ಗುತ್ತಿಗೆದಾರರಿಗೆ, ಪ್ರೈವೇಟ್ ಕಾಂಟ್ರಾಕ್ಟರ್ಗೆ ನೀಡಬೇಡಿ. ಕೆಲವೊಂದಷ್ಟು BMTC ಬಸ್ಗಳ ಕಂಡಕ್ಟರ್ ಹಾಗೆ ಡ್ರೈವರ್ನ ನೋಡಿದಾಗ ನಮಗೆ ಗೊತ್ತಾಗತ್ತೆ ಅವರು ಸಾರಿಗೆ ನೌಕರರಲ್ಲ, ಪ್ರೈವೇಟ್ನ ಅಂಡರ್ನಲ್ಲಿ ಬಂದಿರ್ತಾರೆ. ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಡಿಮ್ಯಾಂಡ್ಗಳಲ್ಲಿ ಒಂದು.